ಲೂಕ 5. ಆತನು ಒಂದಾನೊಂದು ಊರಿನಲ್ಲಿದ್ದಾಗ ಮೈಯೆಲ್ಲ ಕುಷ್ಠರೋಗ ತುಂಬಿದ್ದ ಒಬ್ಬ ಮನುಷ್ಯನು ಯೇಸುವನ್ನು ಕಂಡು ಅಡ್ಡ ಬಿದ್ದು, ಸ್ವಾಮಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಬೇಡಿಕೊಂಡನು. ಆತನು ಕೈ ನೀಡಿ ಅವನನ್ನು ಮುಟ್ಟಿ, ನನಗೆ ಮನಸ್ಸುಂಟು, ಶುದ್ಧನಾಗು ಅಂದನು. ಕೂಡಲೇ ಅವನ ಕುಷ್ಠವು ಹೋಯಿತು. ಆಗ ಆತನು ಅವನಿಗೆ, ನೀನು ಯಾರಿಗೂ ಹೇಳಬೇಡ, ಆದರೆ ಹೋಗಿ ಯಾಜಕನಿಗೆ ನಿನ್ನ ಮೈ ತೋರಿಸಿ ಮೋಶೆಯು ನೇಮಕ ಮಾಡಿರುವುದನ್ನು ಅರ್ಪಿಸಿ ನಿನ್ನ ಶುದ್ಧಾಚಾರವನ್ನು ನೆರವೇರಿಸಿ ಅದು ಜನರಿಗೆ ಸಾಕ್ಷಿಯಾಗಲಿ ಎಂದು ಅಪ್ಪಣೆ ಕೊಟ್ಟನು. ಆದರೂ ಆತನ ಸುದ್ದಿಯು ಮತ್ತೆ ಲೂಕನು ಬರೆದ ಶುಭವಾರ್ತೆ 5ನೇ ಅಧ್ಯಾಯದಲ್ಲಿ 12ನೇ ವಾಕ್ಯದಿಂದ ನಾವು ನೋಡ್ತೇವೆ. ಆತ ಒಂದಾನೊಂದು ಊರಿನಲ್ಲಿ ಆತನು ಹೋಗುವಾಗ ಕುಷ್ಠರೋಗದಲ್ಲಿ ತುಂಬಿದ ಒಬ್ಬ ವ್ಯಕ್ತಿಯನ್ನ ಯೇಸು ಸ್ವಾಮಿ ಸಂಧಿಸ್ತಾ ಇದ್ದಾರೆ. ಆ ಮನುಷ್ಯನು ಯೇಸುವನ್ನು ಕಂಡು ಅಡ್ಡ ಬಿದ್ದು, ಸ್ವಾಮಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಬೇಡಿಕೊಂಡನು. ಆತನು ಕೈ ನೀಡಿ ಅವನನ್ನು ಮುಟ್ಟಿ, ನನಗೆ ಮನಸ್ಸುಂಟು, ಶುದ್ಧನಾಗು ಅಂದನು. ಕೂಡಲೇ ಅವನ ಕುಷ್ಠವು ಹೋಯಿತು. ಹಲ್ಲೆಲೂಯಾ. ಇವತ್ತು ಆ ಕುಷ್ಠರೋಗಿಯನ್ನು ಕುರಿತು ದೇವರು ಮಾತಾಡ್ತಾ ಇದ್ದಾರೆ. ಇಲ್ಲಿ ಆ ರೋಗಿ ಏನ್ ಮಾಡ್ತಾ ಇದ್ದ ನಾವು ನೋಡ್ತೇವೆ. ತನ್ನನ್ನು ತಾನು ಸಮರ್ಪಿಸಿ ಯೇಸು ಸ್ವಾಮಿಯನ್ನ ಕಂಡಿದ ತಕ್ಷಣನೇ ಅವನು ಅಡ್ಡ ಬಿದ್ದ. ಆತನ ಪಾದಕ್ಕೆ ಅಡ್ಡ ಬಿದ್ದು, ಕರ್ತನೇ, ನಿನಗೆ ಮನಸ್ಸಿದ್ದರೆ ನನ್ನನ್ನ ಶುದ್ಧ ಮಾಡಬಲ್ಲೆ, ನಿನಗೆ ಮನಸ್ಸಿದ್ರೆ ನನ್ನ ಮೇಲೆ ನನ್ನನ್ನ ಶುದ್ಧ ಮಾಡಬಲ್ಲೆ ಸ್ವಾಮಿ ಅಂತ ಕೇಳ್ತಾನೆ. ದೇವರು ಹೇಳ್ತಾರೆ, ಹೌದು, ನನಗೆ ಈ ದಿನ ನಿನಗೆ ನಿನ್ನ ಮೇಲೆ ಮನಸ್ಸುಂಟು, ಶುದ್ಧನ. ಕೈ ನೀಡಿ ಆತನು ಮುಟ್ಟುತ್ತಾ ಇದ್ದಕ್ಕೇನೆ ಆ ಕುಷ್ಠ ರೋಗ ಅವನನ್ನ ಬಿಟ್ಟು ಹೋಯಿತು. ಹಲ್ಲೆಲೂಯಾ. ನಾವಿಲ್ಲಿ ತುಂಬಾ ಚೆನ್ನಾಗಿ ಗಮನಿಸಬಹುದು. ರೋಗಿ ತನ್ನನ್ನು ತಾನು ಸಮರ್ಪಣೆ ಮಾಡದ ಹೊರತು ಆ ರೋಗ ಅವನಿಂದ ಬಿಡುಗಡೆ ಆಗಲ್ಲ. ಈ ಕುಷ್ಠರೋಗಿ ಏನ್ ಮಾಡ್ದ? ದೇವರಿಗೆ ತನ್ನನ್ನು ತಾನು ಸಂಪೂರ್ಣ ಸಮರ್ಪಿಸಿಕೊಂಡ. ಒಂದು ಅಡ್ಡ ಬಿದ್ದ, ದೇವರನ್ನು ಹೇಳ್ತಾನೆ, ಸ್ವಾಮಿ, ನಿನಗೆ ನನ್ನ ಮೇಲೆ ಮನಸ್ಸಿದ್ರೆ, ನಾನೊಂದು ಪಾಪಿ, ನಾನೊಂದು ರೋಗಿ, ನಿನಗೆ ನನ್ನ ಮೇಲೆ ಮನಸ್ಸಿದ್ರೆ ನನ್ನ ನೀನು ಶುದ್ಧ ಮಾಡ್ತೀಯ ಸ್ವಾಮಿ. ಹಲ್ಲೆಲೂಯಾ. ಯಾವಾಗ ಆ ರೋಗಿ ತನ್ನನ್ನು ತಾನು ತಗ್ಗಿಸಿಕೊಂಡು, ದೇವರು, ಮನುಷ್ಯರಾದ ನಾವು ಮುಖವನ್ನು ನೋಡ್ತೀವಿ, ಆದರೆ ದೇವರು ನಮ್ಮ ಹೃದಯವನ್ನೇ ನೋಡುವಾಗ, ನಿನ್ನ ಹೃದಯದಲ್ಲಿ ನಡೆಯೋದೆಲ್ಲ ದೇವರಿಗೆ ಗೊತ್ತಾಗ್ತಾ ಇದೆ. ಆ ರೋಗಿ ತನ್ನನ್ನು ತಾನು ಸಮರ್ಪಣೆ ಮಾಡುವಾಗ ದೇವರ ಒಂದು ಹೃದಯ ನೋಡಿದ್ರು. ಅವತ್ತು ಕ್ಲಿಯರ್ ಆಗಿತ್ತು, ಇವು ನಿಜವಾದ ಪ್ರೀತಿ ತೋರಿಸ್ತಾ ಇದ್ದಾನೆ, ನಿಜವಾದ ಭಕ್ತಿ ಇವನಲ್ಲಿದೆ, ನಿಜವಾಗಿಯೂ ನನ್ನ ಮೇಲೆ ಇವನಿಗೆ ಮನಸ್ಸಿದೆ. ದೇವರಿಗೆ ಗೊತ್ತಾಯಿತು. ಅವಾಗ ದೇವರು ಹೇಳಿದ್ದು, ನನಗೂ ಕೂಡ ನಿಮ್ಮ ಮೇಲೆ ಮನಸ್ಸಿದೆ. ಹಲ್ಲೆಲೂಯಾ. ನೀನು ದೇವರಿಗೆ ಮನಸ್ಸು ಕೊಡದ ಹೊರತು ನೀನು ಶುದ್ಧನಾಗಲ್ಲ. ದೇವರಿಗೆ ಹೃದಯ ಕೊಡದ ಹೊರತು ಬಿಡುಗಡೆ ಸಾಧ್ಯ ಇಲ್ಲ. ದೇವರಿಗೆ ಮನಸ್ಸು ಕೊಡದೆ ಹೊರತು ನಾವು ಆಶೀರ್ವಾದ ಪಡೆಯಕ್ಕೆ ಸಾಧ್ಯನೇ ಇಲ್ಲ. ದೇವರಿಗೆ ಮನಸ್ಸು ಕೊಟ್ಟರೆ ಮಾತ್ರ ನಾವು ಯಾವ ಕಾರ್ಯದಲ್ಲೂ ಆಗಲಿಕ್ಕೆ. ಕುಷ್ಠ ರೋಗದಿಂದ ಬಿಡುಗಡೆಯಾದ ಕುಷ್ಠ ರೋಗಿಯಷ್ಟೇ ಅಲ್ಲ, ಈ ದಿನ ನಾವು ಏನೆಲ್ಲ ಸಮಸ್ಯೆ ಮುಟ್ಕೊಂಡು ಬಂದಿರ್ಬೋದು. ರೋಗ ಇರ್ಬೋದು, ನಿನ್ನ ಮೇಲೆ ದುಷ್ಟ ಶಕ್ತಿಯ ಕ್ರಿಯೆ ಇರ್ಬೋದು, ಮಾಟ ಶಕ್ತಿಯ ಬಂಧನ ಇರ್ಬೋದು, ನಿನ್ನನ್ನು ಏನೇ ಇದೆಯೋ
ನೀವು ದೇವರಿಗೆ ಸಮರ್ಪಣೆ ಮಾಡದ ಹೊರತು ಅದು ಬಿಡುಗಡೆ ಆಗೋದಿಲ್ಲ. ಎಷ್ಟು ದಿನ ದೇವರಿಂದ ದೂರ ಇರ್ತೀಯ? ಎಷ್ಟು ದಿನ ದೇವರಿಗೆ ಹೃದಯ ಕೊಡದೆ ಇರ್ತೀರಾ? ಮನುಷ್ಯನು ಏನೂ ಅಲ್ಲ ಅಂತ ಸತ್ಯವೇದ ಕರ್ತೇವೆ. ನೀರಿನ ಮೇಲಿನ ಗುಳ್ಳೆಯ ಹಾದಿಯಲ್ಲಿ ನೀನಿದೆಯಾ? ಹುಲ್ಲಿನ ಹೂವಿನ ತರ ಇದೆಯಾ? ಯಾವಾಗ ಉದುರೋಗ್ತೀಯೋ ಗೊತ್ತಿಲ್ಲ. ನೀರಿನ ಮೇಲಿನ ಗುಳ್ಳೆ ಯಾವಾಗ ಹೊಡೆದೋಗುತ್ತೋ ಗೊತ್ತಿಲ್ಲ. ದೇವರಿಗೆ ಸಮರ್ಪಣೆ ಮಾಡದ ಹೊರತು ನಿನ್ನ ಜೀವಿತದಲ್ಲಿ ಯಾವ ಆಶೀರ್ವಾದ ಬರುವುದಿಲ್ಲ. ಇವತ್ತು ಎಷ್ಟೋ ಜನ ತಮ್ಮ ಮನಸ್ಸು ಕಠಿಣ ಮಾಡಿಕೊಂಡು ಆಶೀರ್ವಾದದಿಂದ ದೂರ ಆಗ್ತಾರೆ. ಈ ಕುಷ್ಠರೋಗಿ ತನ್ನ ತಗ್ಗಿಸಿಕೊಂಡ ಒಂದು ಸಮರ್ಪಣೆ ಮಾಡಿದ, ದೇವರಿಗೂ ಕೇಳ್ಕೊಂಡ, ಅಪ್ಪ ನನ್ನ ಮೇಲೆ ನಿನಗೆ ಮನಸ್ಸಿದೆಯಾ? ಆಗ ದೇವರು ಹೇಳಿದ್ರು, ನನಗೂ ಇವತ್ತು ನಿನ್ನ ಮೇಲೆ ಮನಸ್ಸಿದೆ, ಶುದ್ಧನ. ಹಲ್ಲೆಲೂಯಾ. ಅವನ ಆ ಒಂದು ದುಃಖ ಭಾರದ ಪ್ರಾರ್ಥನೆ ದೇವರಿಗೆ ಇಷ್ಟ ಆಗ್ತದೆ. ಕೀರ್ತನೆಯಲ್ಲಿ ದೇವರು ಹೇಳ್ತಾರೆ, ಜಜ್ಜಿದ ಮನಸ್ಸೇ ದೇವರಿಗೆ ಇಷ್ಟವಾದ ಯಜ್ಞ. ನೀನೆಷ್ಟು ಮನ ಮುರಿದು ಪ್ರೇಯರ್ ಮಾಡ್ತೀವೋ, ಜಜ್ಜಿ ಹೋದಂತೆ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತೀವೋ, ಆ ಪ್ರಾರ್ಥನೆ ದೇವರಿಗೆ ಇಷ್ಟ ಯಜ್ಞ. ಅದಕ್ಕೆ ದೇವರು ಶೀಘ್ರವಾಗಿ ಉತ್ತರ ಕೊಡ್ತಾರೆ, ತಡ ಮಾಡೋದಿಲ್ಲ. ಆ ಕುಷ್ಠರೋಗಿಯನ್ನ ಶುದ್ಧ ಮಾಡುವುದಕ್ಕೆ ದೇವರು ತಡ ಮಾಡಲಿಲ್ಲ. ಕೈ ನೀಡಿ ಮುಟ್ಟಿ ಕ್ಷಣ ಮಾತ್ರದಲ್ಲಿ ಅವನ ಕುಷ್ಠ ರೋಗ ಅವನನ್ನ ಬಿಟ್ಟು ಹೋಯಿತು. ಹಲ್ಲೆಲೂಯಾ. ಇವತ್ತು ನೀನು ಎಂತ ವ್ಯಾಧಿ ತಗೊಂಡ್ಬಂದಿದ್ರು ಸರಿ, ಈ ದಿನ ನೀನು ಯಾವ ರೋಗ ತಗೊಂಡ್ಬಂದಿದ್ರು ಸರಿ, ನಿನ್ನ ಶರೀರದಲ್ಲಿ ಯಾವ ದೆವ್ವ ಮಾಡೋ ಶಕ್ತಿಯ ಕ್ರಿಯೆ ನಡೀತಾ ಇದ್ರು ಸರಿ, ಯೇಸು ಸ್ವಾಮಿಯ ಹಸ್ತ ನಮ್ಮ ಮೇಲೆ ಇರುತ್ತೆ. ಆತ ನನಗೆ ಇವತ್ತು ಬಿಡುಗಡೆ ಕೊಡ್ತಾ ಇದ್ದಾರೆ. ನನಗೆ ಮನಸ್ಸುಂಟು, ದೇವರು ಹೇಳ್ತಾರೆ, ನನಗೂ ನಿನ್ನ ಮೇಲೆ ಮನಸ್ಸುಂಟು. ತಗ್ಗಿಸಿ ದೇವರಿಗೆ ಸಮರ್ಪಣೆ ಮಾಡಬೇಕು. ಲೋಕದಲ್ಲಿ ಸಂಕಟ ಉಂಟು, ದೇವರು ಲೋಕದಲ್ಲಿ ಸಂಕಟ ಇಲ್ಲ ಅನ್ನಿಲ್ಲ ದೇವರು. ಯೋಹಾನ ಪತ್ರಿಕೆ 15ನೇ ಅಧ್ಯಾಯದಲ್ಲಿ 33ನೇ ವಾಕ್ಯ, ಲೋಕದಲ್ಲಿ ಸಂಕಟ ಉಂಟು, ಧೈರ್ಯವಾಗಿ ಈ ಲೋಕವನ್ನ ನಾನು ಜಯಿಸಿದ್ದೇನೆ. ಲೋಕದಲ್ಲಿ ತುಂಬಾ ಸಂಕಟ ಬರುತ್ತೆ, ಒಂದಲ್ಲ ಒಂದು. ಆದ್ರೆ ಲೋಕವ ಸಂಕಟವನ್ನ, ದುಃಖವನ್ನ, ವ್ಯಾಧಿಯನ್ನ, ನಮ್ಮ ಎಲ್ಲ ನೋವನ್ನ ಶಿಲುಬೆ ಮೇಲೆ ಹೊತ್ತು ದೇವರು ತೀರಿಸಿದ್ದಾರೆ 2000 ವರ್ಷಗಳಿಂದ. ನಿನ್ನ ನಂಬಿಕೆ ಇಲ್ಲ ಅಂದ್ರೆ ಆಶೀರ್ವಾದ ಪಡೆಯೋದಿಲ್ಲ. ನಿನ್ನ ಇನ್ನೊಂದು ಆ ಕಡೆ ಒಂದು ಕಾಲು, ಈ ಕಡೆ ಒಂದು ಕಾಲು, ಆ ನೋಡಿಲ್ಲೊಂದು, ಈ ಕಡೆ ನೋಡಿ. ಈ ಕಡೆ ಅನ್ಯನೂ ಅಲ್ಲ, ದೇವರ ಮಗನೂ ಅಲ್ಲ, ಮಗಳೂ ಅಲ್ಲ. ದೇವರು ಹೇಳ್ತಾರೆ, ನೀನು ಬೆಚ್ಚಗೂ ಅಲ್ಲ, ತಣ್ಣಗೂ ಅಲ್ಲ, ಆದ್ರೆ ಬಾಯಿಂದ ಕಾಲು ಬಿಡ್ತೀನಿ, ನಾನೇ ಹೊಡೆದು ಬಿಡ್ತೀನಿ. ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೋಬಹುದು, ನಾನು ಬೆಚ್ಚಗಿದ್ದೀನೋ ತಣ್ಣಗಿದ್ದೀನೋ ಅಂತ. ನೀನು ಬೆಚ್ಚಗೂ ಅಲ್ಲ, ತಣ್ಣಗೂ ಅಲ್ಲ, ಬೇಕಾಬಿಟ್ಟು ದೇವರನ್ನು ಆರೋಗ್ಯ ಮಾಡ್ತಾ ಇದ್ರೆ ದೇವರು ಆತನ ಹಸ್ತಾನೆ ನಮ್ಮನ್ನು ಕಾದಿಸುತ್ತೆ. ಹಲ್ಲೆಲೂಯಾ. ಆತನ ಹಸ್ತಾನೆ ನಮ್ಮನ್ನು ಹೊಡೆಯುತ್ತೆ. ಆ ರೋಗ ಯಾವ ವೈದ್ಯ ಕೂಡ ಮಾಡಕ್ಕಾಗಲ್ಲ. ದೇವರು ಹೊಡೆಯುವಂಥದ್ದು, ದೇವರು ಕೊಡುವಂತ ಶಿಕ್ಷೆ ಯಾರು ಕೂಡ ಮಾಡಕ್ಕಾಗಲ್ಲ. ಹಲ್ಲೆಲೂಯಾ. ದೇವರು ಹೇಳ್ತಾರೆ, ನಿನ್ನನ್ನು ನೀನು ತಗ್ಗಿಸಿಕೊ. ಇಷ್ಟೋ ದಿನ ದೇವರು ನಮ್ಮನ್ನು ಕಾಯ್ತಾ ಇದ್ದಾರೆ.
ಇವತ್ತಲ್ಲ ನಾಳೆ ನನ್ನ ಮಗಳು ಸರಿಯಾಗ್ಬೋದ, ಇವತ್ತಲ್ಲ ನಾಳೆ ನನ್ನ ಮಗ ಸರಿಯಾಗ್ಬೋದ. ದೇವರು ತುಂಬಾ ತಾಳ್ಮೆಯಿಂದ ಕಾಯ್ತಾರೆ. ಬೇಗ ಹೊಡೆಯಲ್ಲ ನಮ್ಮನ್ನ, ಕಾಯ್ತಾ ಇದ್ದಾರೆ ದೇವರು. ನನ್ನ ಮಾತಿನಂತೆ ನಡೀತಾನ, ಇವತ್ತ ಈಗಲೂ ಇಲ್ಲ ಮೀರಿ ಹೋಗ್ತಾ ಇದ್ದಾರ. ದಿನ ಬರುತ್ತೆ ದೇವರು ಕೈ ಬಿಟ್ಟು ಬಿಡ್ತಾರೆ, ಆಗ ಎಲ್ಲರೂ ತಳ್ಳಿ ಬಿಡ್ತಾರೆ. ಹಾಗಲ್ಲ, ನಿನ್ನನ್ನು ನೀನು ಆರೋಗ್ಯಂತೆ ತಗ್ಗಿಸಿ ಬಗ್ಗಿಸಿ ಕರ್ತನ ಹುಡುಕು. ಲೋಕದಲ್ಲಿ ಸಂಕಟ ಇದೆ, ಧೈರ್ಯವಾಗಿ. ಈ ಲೋಕನ ಜಯಿಸಿರೋರು ಏಸಪ್ಪ ಒಬ್ಬರೇ, ನಮ್ಮ ದೇವರು ಒಬ್ಬರೇ. ಆತನನ್ನು ಹುಡುಕಾಡು, ಆತನಿಗೆ ಸಂಪೂರ್ಣ ಸಮರ್ಪಣೆ ಮಾಡು. ಅಡ್ಡ ಬಿದ್ದು ಬಿಟ್ಟ ಇವನು, ಪಾದ ಹಿಡ್ಕೊಂಡ, ಕರ್ತನೇ ನಿನಗೆ ನನ್ನ ಮೇಲೆ ಮನಸ್ಸು ಇದೆಯಾ? ಆತರ ಕೇಳೋದಾದ್ರೂ ಯಾರು ಅಲ್ವಾ? ಜಜ್ಜಿದ ಮನಸ್ಸುಗಳು. ನಾನು ತುಂಬಾ ಪಾಪ ಮಾಡಿದ್ದೇನೆ, ನಾನು ತುಂಬಾ ತಪ್ಪು ಮಾಡಿದ್ದೇನೆ, ನಾನು ತುಂಬಾ ದುಶ್ಚಟಕ್ಕೆ ಹೋಗಿದ್ದೇನೆ, ನಾನು ತುಂಬಾ ದುರಾಚಾರ ಮಾಡಿದ್ದೇನೆ, ನಾನು ತುಂಬಾ ಸುಳ್ಳು ಹೇಳಿದ್ದೇನೆ, ತುಂಬಾ ಮಾಟಮಂತ್ರ ಕ್ರಿಯೆಗೆ ಹೋಗ್ಬಿಟ್ಟಿದ್ದೇನೆ, ನಾನು ತುಂಬಾ ಅಸಹ್ಯವಾದದ್ದನ್ನು ನುಡಿದಿದ್ದೇನೆ. ಕರ್ತನೇ ನನ್ನ ಮೇಲೆ ಮನಸ್ಸು ನಿಜವಾಗ್ಲೂ ನಿನಗಿದೆಯಾ? ನಾನು ಕ್ಷಮಿಸಬಹುದಾ ನೀನು? ಅವನ ಮುಖ ಕೂಡ ತೋರಿಸ್ತಾ ಇಲ್ಲ, ಅಡ್ಡದಿಂದ. ಹಲಲುಯ್ಯ. ಅಂತ ಒಂದು ಮನೋಭಾವದಿಂದ ಯಾರು ಬೇಡ್ಕೊಳ್ತಾರೆ? ಕ್ಷಣ ಮಾತ್ರದಲ್ಲಿ ಬೇರೆ ಮಾಡಿದವರನ್ನ ಬಿಡಬೇಕು. ಒಂದೇ ಕ್ಷಣದಲ್ಲಿ ಅವನ ಕುಷ್ಠ ನನ್ನ ಬಿಟ್ಟು ಹೋಯಿತು. ಕೈ ನೀಡಿ ಯೇಸು ಸ್ವಾಮಿ ಕೂಡ ನನಗೆ ನಿನ್ನ ಮೇಲೆ ನನಗೆ ಮನಸ್ಸಿದೆ, ನನಗೆ ನಿನ್ನ ಮೇಲೆ ಮನಸ್ಸಿದೆ, ಶುದ್ಧನಾಗು ಆತನ ಮುಟ್ಟುತ್ತಿದ್ದಂತೆ ಅವನ ಕುಷ್ಠ ಅವನನ್ನ ಬಿಟ್ಟು. ಈ ವಾಕ್ಯ ದೇವರನ್ನು ಒಟ್ಟಿಗೆ ಏನಕ್ಕ ಮಾತಾಡ್ತಾ ಇದ್ದಾರೆ? ಇವತ್ತು ನಿನ್ನ ಮೇಲೆ ಕರ್ತನಿಗೆ ಮನಸ್ಸಿದೆಯಾ? ಮೊದಲು ನೀನು ಸಮರ್ಪಣೆ ಮಾಡಿಕೊಂಡಿದೀಯಾ? ಹಲ್ಲೆಲೂಯಾ. ಮೈಯೆಲ್ಲ ಕುಷ್ಠರೋಗ ತುಂಬಿದಂತ ಆ ಒಬ್ಬ ಮನುಷ್ಯನು ಯೇಸುವನ್ನು ಕಂಡು ಬಿದ್ದು, ಅಡ್ಡ ಬಿದ್ದು, ಮೈಯೆಲ್ಲ ಕುಷ್ಠರೋಗ ತುಂಬಿದೆ. ಯೇಸು ಸ್ವಾಮಿ ನೋಡ್ತಾ ಇದ್ದಂಗೆ ಅವನು ಏನ್ ಮಾಡ್ತಾ ಇದ್ದಾನೆ? ಅಡ್ಡ ಬಿದ್ದುಬಿಟ್ಟ. ಬಿದ್ದು, ಸ್ವಾಮಿ ನಿನಗೆ ಮನಸ್ಸಿದ್ದರೆ ನನ್ನ ಶುದ್ಧ ಮಾಡ್ತೀಯಪ್ಪ, ನಿನಗೆ ಮನಸ್ಸಿದ್ರೆ ನನ್ನ ಶುದ್ಧ ಮಾಡು. ಹಲ್ಲೆಲೂಯಾ. ನಿನ್ನಲ್ಲಿ ಮೊದಲು ನಂಬಿಕೆ. ದೇವರು ನನ್ನ ಶುದ್ಧ ಮಾಡ್ತಾರೆ, ದೇವರು ನನಗೆ ಇವತ್ತು ಕೂಡ ಮಾಡ್ತಾರೆ. ನಾನು ಇಲ್ಲಿಂದ ಹೋಗುವಾಗ ಸಂತೋಷವಾಗಿ ಕೊಂಡಾಡ್ತಾ ನನ್ನ ದೇವರು ನನಗೆ ಒಂದು ಬಿಡುಗಡೆ ಕೊಡ್ತಾರೆ. ಪಾಪದಿಂದ, ಶಾಪದಿಂದ, ರೋಗದಿಂದ, ಬಡತನದಿಂದ, ಸಾಲ ಸಂಕಷ್ಟದಿಂದ, ವ್ಯಾಧಿಯಿಂದ, ನನ್ನ ಶರೀರದ ಒಳಗೆ ಒಳ ಅಂಗಾಂಗಗಳಲ್ಲಿರುವ ವೇದನೆಯಿಂದ, ಎಲ್ಲ ನೋವಿನಿಂದ, ಪಿಚಾಚಿ ಬಂಧನದಿಂದ ಇವತ್ತು ನನಗೆ ಬಿಡುಗಡೆ ಖಂಡಿತ ನನ್ನ ದೇವರು ಕೊಡ್ತಾರೆ. ಹಲ್ಲೆಲೂಯಾ. ನಿನಗೆ ಮನಸ್ಸಿದೆಯಾ? ದೇವರ ಮೇಲೆ ಮನಸ್ಸಿದೆಯಾ? ದೇವರು ಕೇಳ್ತಾರೆ. ನಿಜವಾಗ್ಲೂ ಮನಸ್ಸಿದ್ರೆ ಆ ಕುಷ್ಠರೋಗಿಯಂತೆ ನಿನ್ನನ್ನು ನೀನು ಕರ್ತನಿಗೆ ಸಮರ್ಪಿಸು. ದೇವರಿಗೆ ಸಮರ್ಪಣೆ ಮಾಡು.
ಆ ರೋಗಿ ಅಡ್ಡ ಬಿದ್ಬಿಟ್ಟ. ನಾವು ಒಂದು ಗಾದೆ ಹೇಳ್ತೇವೆ, ಹಾಲಲ್ಲಾದ್ರೂ ಹಾಕ್ರಿ, ಏನಾದ್ರೂ ಮಾಡಿ ಅಲ್ವಾ. ನಾವು ಆ ಪಾಪ ಎತ್ಕೊಂಡು ಎಷ್ಟು ದೂರ ನಡೆಯಕ್ಕಾಗುತ್ತೆ? ನಿನ್ನ ಮನಸ್ಸಾಕ್ಷಿ ಚುಚ್ಚುತ್ತಾ ಇರುತ್ತೆ. ನೀನು ಮಾಡಿದ ತಪ್ಪುಗಳು, ನೀನೇನೇ ತಪ್ಪು ಮಾಡಿದ್ರು ಮನುಷ್ಯ ಮುಂದೆ ನಾವು ಮಚ್ಚು ಮರೆ ಮಾಡಬಹುದು. ನೀನು ಸುಳ್ಳು ಹೇಳಿರೋದು, ನೀನು ಮೋಸ ಮಾಡೋದು, ನೀನು ಪಾಪ ಮಾಡೋದು, ನೀನು ಕಳ್ಳತನ ಮಾಡೋದು, ನೀನೇನೇನ್ ಮಾಡಿದ್ಯಲ್ಲ, ನೀನೆಷ್ಟೇ ಮುಚ್ಚುಮರೆ ಮಾಡಿದ್ರು ಮನುಷ್ಯರ ಮುಂದೆ, ಜಸ್ಟ್ ಲೈಕ್ ನಾವು ಹೇಗಿದ್ದೇವಂದ್ರೆ, ಫಿಲ್ಮ್ ಅಲ್ಲಿ ಆಕ್ಟ್ ಮಾಡೋರು ಪೇಂಟ್ ಹಾಕೊಂಡು ಆಕ್ಟ್ ಮಾಡ್ತಾರೆ, ನೆಕ್ಸ್ಟ್ ನೋಡಿದಾಗ ನಾರ್ಮಲಿ ಜೀವನಕ್ಕೆ ಬರ್ತಾರೆ. ಹಾಗೆ ನೀನು ಕೂಡ ಆಕ್ಟಿಂಗ್ ಮಾಡಬಹುದು ಮನುಷ್ಯರ ಮುಂದೆ, ನಿನ್ನ ಮನಸ್ಸು ಒಳಗಡೆ ಇರುವಂತ ಪಾಪ ದೇವರಿಗೆ ಕಾಣ್ತಾನೆ. ಅದು ನೀನು ಒಳಗಡೆ ಮನಸ್ಸಾಕ್ಷಿ ಚುಚ್ಚುತ್ತಾನೆ ಇರುತ್ತೆ. ನೀನು ತಪ್ಪು ಮಾಡಿದೀಯ, ನೀನು ತಪ್ಪು ಮಾಡಿದೀಯ. ಅದಕ್ಕೆ ದೇವರು ಹೇಳೋದು, ನಿನ್ನ ತಪ್ಪನ್ನ ಒಪ್ಪಿಕೊಂಡು ಬಿಟ್ಟು ಬಿಡು, ನೀನು ಉದ್ಧಾರ ಆಗುತ್ತಿಲ್ಲ. ಏನಾಗುತ್ತೆ ನಮ್ಮ ಪಾಪಗಳು, ನಮ್ಮ ಅಪರಾಧಗಳು? ಏಷಾಯ ಪ್ರವಾದನೆ ಗ್ರಂಥ 59ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದ್ರಿ. 2 ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡನಲ್ಲ. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅನುಭವಿಸುತ್ತಾ ಬಂದಿವೆ. ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ. ಹಲ್ಲೆಲೂಯ. ಯೆಹೋವನ ಹಸ್ತ ರಕ್ಷಿಸಲಾರದಂತೆ ಮೋಟುಕೈ, ದೇವರ ಕೈ ನಿನ್ನ ಬಿಡುಗಡೆ ಕೊಡಕ್ಕಾಗಲ್ಲ ಅನ್ನೋ ಕೈ ಅಲ್ಲ. ದೇವರ ಕೈ ಮೋಟು ಕೈ ಅಲ್ಲ. ಆಶೀರ್ವಾದ ಮಾಡೋ ಹಸ್ತ, ಬಿಡುಗಡೆ ಕೊಡೋ ಹಸ್ತ. ದೇವರ ಹಸ್ತ ನಮ್ಮನ್ನ ಏನ್ ಬೇಕಾದ್ರೂ ಮಾಡ್ತಾರೆ. ಹಲ್ಲೆಲೂಯ. ಆದರೆ ಆ ದೇವರ ಹಸ್ತ ಮೋಟು ಕೈ ಅಲ್ಲ. ಆತನ ಕಿವಿ ಕೇಳಲಾರದಂತೆ ಕಿವುಡಲ್ಲ. ನಮ್ಮ ಪ್ರಾರ್ಥನೆ ಕೇಳಲಾರದಂತ ಕಿವುಡಲ್ಲ ದೇವರು. ಕಿವಿ ಮಾಡುವನಿಗೆ ಕಿವಿ ಇಲ್ವಾ? ನೀನ್ ಮಾತಾಡೋದು ಆತನಿಗೆ ಗೊತ್ತಾಗುತ್ತೆ. ಕೆಲವರೆಲ್ಲ ತುಂಬಾ ರಹಸ್ಯನ ಮುಚ್ಚಿಟ್ಟಿರ್ತಾರೆ. ದೇವರು ನನ್ನ ಕನಸಲ್ಲಿ ಪ್ರಕಟಗೊಳಿಸ್ತಾರೆ. ಎಷ್ಟೋ ಜನದ ರಹಸ್ಯನ ನನ್ನ ಕನಸಲ್ಲಿ ದೇವರು ಮಾತಾಡಿದ್ದಾರೆ. ತಿರುಗಿ ನಾನು ಅವ್ರ ಬಗ್ಗೆ ನಾನು ಹೇಳಿದ್ದೇನೆ, ಅದು ನಡೆದು ನಿಜ. ಹಲ್ಲೆಲೂಯ. ದೇವರ ಆತ್ಮಗೆ, ಪವಿತ್ರಾತ್ಮನಿಗೆ ಹೃದಯ ಒಳಗಿರುವಂತದ್ದು ಎಲ್ಲ ಆಲೋಚನೆ ಹೊರಗೆ ತರುವಂತಹ ಶಕ್ತಿ ಇದೆ. ಮನುಷ್ಯರ ಒಳಗಿರುವಂತದನ್ನು ಹೊರಗೆ ತರುವಂತ ದೇವರು. ಅವರ ಆಲೋಚನೆ ಎಲ್ಲ ಗೊತ್ತು ದೇವರಿಗೆ. ಹಲ್ಲೆಲೂಯ. ಅದಕ್ಕೆ ಆತನ ದೇವರು, ನಾವು ಮನುಷ್ಯರು ಎಲ್ಲ ನನ್ನ ಪ್ರಜೆ, ನಾವು ದೇವರು ಅಂತ ಇದ್ದೇವೆ. ದೇವರ ಆತನಾಗಿರೋದಕ್ಕೆ ನಮ್ಮ ಎಲ್ಲ ಒಳಗೆ ನಡೆಯುವಂಥದ್ದೆಲ್ಲ ಬಯಲಿ ತರೋರ ಆತ. ಹಲ್ಲೆಲೂಯ. ದೇವರ ಆತ್ಮ ಇರೋರಿಗೆ ಗೋಚರಪಡಿಸ್ತಾರೆ. ಪವಿತ್ರ ಆತ್ಮ ಇರುವಂತ ವ್ಯಕ್ತಿಗಳಿಗೆ ಪ್ರಕಟಗೊಳಿಸ್ತಾರೆ. ಎಚ್ಚರಿಕೆ ತಗೊಳ್ರಿ, ಇದು ಕಡೆಗಾಲ. ಮೋಸ ಹೋಗ್ಬೇಡ್ರಿ, ದೇವರನ್ನ ಬಲವಾಗಿ ಹಿಡಿರಿ. ವಂಚಿಸೋ ದಿನಗಳು ಬಂದಿದೆ. ದೇವರ ಹಸ್ತ ನಮ್ಗೆ ರಕ್ಷಣೆ ಕೊಡಕ್ಕಾಗದೇ ಇರೋ ಮೋಟು ಕೈ ಅಲ್ಲ. ನಮ್ ಪ್ರೇಯರ್ ಕೇಳಕ್ಕಾಗದೇ ಇರೋ ಕಿವಿಯಲ್ಲ, ಆತನ ಕಿವುಡಲ್ಲ. ಕೇಳ್ತಾ ಇದ್ದಾರೆ.
ಆದರೆ ನಮ್ಮ ಪ್ರಾರ್ಥನೆಗೆ ಉತ್ತರ ಯಾಕೆ ಬರ್ತಾ ಇಲ್ಲ ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ. ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡ ಆಗಿದೆ. ಹಲ್ಲೆಲೂಯ. ನೀವು ಮಾಡೋ ತಪ್ಪುಗಳು, ನೀವು ಮಾಡೋ ಅಪರಾಧ ಆತನ ಮುಖಕ್ಕೆ ಅಡ್ಡ ಆಗ್ಬಿಟ್ಟಿದೆ. ನಿಮ್ ಪ್ರೇಯರ್ ಹೋಗ್ತಾ ಇಲ್ಲ, ಅಲ್ಲೇ ಸ್ಟಾಪ್ ಆಗಿದೆ. ಹಲ್ಲೆಲೂಯ. ನಿಮ್ ಪ್ರೇಯರ್ ಡೈರೆಕ್ಟ್ ದೇವರ ಹತ್ರ ಹೋಗ್ಬೇಕಂದ್ರೆ ಆ ಅಪರಾಧನ, ಪಾಪನ ತೆಗೆದು ಬಿಸಾಕ. ಹೊಲದಲ್ಲಿ ಬೆಳೆ ಹಾಕಿ ಬರ್ತೀವಿ, ಸ್ವಲ್ಪ ಒಂಚೂರು ಬೆಳೆ ಒಂದು ಮಟ್ಟಕ್ಕೆ ಬೆಳೀತು ಅಂದ್ರೆ ಹೋಗಿ ಎಲ್ಲರೂ ಕೂಡ ಕಳೆ ತೆಗೆದು ಬರ್ತೀವಿ. ಕಳೆ ತೆಗಲಿಲ್ಲ ಅಂದ್ರೆ ಬೆಳೆ ಬರಲ್ಲ. ಹಲ್ಲೆಲೂಯ. ಕಳೆ ತೆಗಿಲಿಲ್ಲ ಅಂದ್ರೆ ಬೆಳೆ ಬರಲ್ಲ. ನಿನ್ನ ಅಪರಾಧನ ತೆಗೆದುಹಾಕಬೇಕು ಹೊರತು ಮುಚ್ಚಿಡೋದು ಪ್ಲಾನ್ ಮಾಡಬೇಡ. ಪಾಪನ ಮುಚ್ಚಿಡಕ್ ನೋಡ್ಬೇಡ, ತೆಗೆದು ಬಿಸಾಕು. ಲೋಕದಲ್ಲಿ ಮುನ್ಸಿಪಾಲಿಟಿ ಮಾಡಿದ್ದಾರೆ, ಎಲ್ಲ ಕ್ಲೀನ್ ಮಾಡ್ತಾರೆ. ಕಸನೆಲ್ಲ, ಚರಂಡಿ ಎಲ್ಲ. ಮನುಷ್ಯ ಹೃದಯದಲ್ಲಿ ಇಟ್ಕೊಂಡಿರೋ ಗಲೀಜನ್ನ ಅವನು ಮನಸ್ಸು ಕೊಟ್ಟು ಅವನಾಗಿ ಅವನು ಒಪ್ಪಿಸಿಕೊಂಡು ಆ ಪಾಪನ ಬಿಡಬೇಕು. ಇಲ್ಲ ಅಂದ್ರೆ ನಿನ್ನ ಪ್ರಾರ್ಥನೆ ದೇವರ ಬಳಿಗೆ ಹೋಗದಂತೆ ಅಡ್ಡ ಹಾಕಿ ನಿನ್ನ ಜೀವನನ, ನಿನ್ನ ಲೈಫ್ ಅನ್ನ ಹಾಳು ಮಾಡ್ತಾ ಬರ್ತಾ ಇದೆ. ಹಲ್ಲೆಲೂಯ. ಯಾವುದು ನಿನಗೆ ಸ್ವಂತದಾಗಿ ಸಿಗ್ತಾ ಇಲ್ಲ, ಯಾವುದು ನೀನು ಇನ್ನೇನ್ ತರಬೇಕು ಬಾಯಿ ಹತ್ರ ತಿನ್ನಕ್ಕೆ ಸಿಗಲ್ಲ, ಅದು ಕಬಳಿಸ್ಕೊತಾ ಇದೆ. ನಿನ್ನ ಪಾಪಗಳೇ, ನಿನ್ನ ಪ್ರಾರ್ಥನೆ ಅಡ್ಡಲಾಗಿ ಕೂತಿದೆ. ಆ ಪಾಪನ ತೆಗೆದುಹಾಕಿದ್ರೆ ನಮ್ಮ ಪ್ರಾರ್ಥನೆ ಡೈರೆಕ್ಟ್ ದೇವರ ಹತ್ರ, ಅಲ್ಲಿಂದ ಉತ್ತರ ಶೀಘ್ರವಾಗಿ ಬೇಗವಾಗಿ ಬರುತ್ತೆ. ಆತ್ಮಭರಿತರ ಚಲಿಸ್ತಾರೆ. 1 ಯೋಹಾನ 1:7 ಹೇಳಿದ್ರು, ಆತನ ಮಗನಾದ ಯೇಸುವಿನ ರಕ್ತ ಸಕಲ ಪಾಪವನ್ನು ತೊಳೆದು ಶುದ್ಧಿ ಮಾಡಿದ ರಕ್ತ. ಆತನ ಮಗನಾದ ಯೇಸುವಿನ ರಕ್ತ ನಮ್ಮ ಪಾಪನೆಲ್ಲ ತೊಳೆದು ಶುದ್ಧಿ ಮಾಡಿದ ರಕ್ತ. ನಿನ್ ಮನಸ್ಸು ಒಪ್ಪಿಸ್ಕೊಡ್ಬೇಕಷ್ಟೇ. ಹಲ್ಲೆಲೂಯ. ಏಸಪ್ಪನ ರಕ್ತ 2000 ವರ್ಷಗಳ ಹಿಂದೆ ಭೂಮಿ ಮೇಲೆ ಚೆಲ್ಲಿದೆ. ಆ ರಕ್ತ ಇವತ್ತು ಜೀವಂತವಾಗಿದೆ. ಯೇಸು ಸ್ವಾಮಿಯ ರಕ್ತ ನಮ್ಮ ಪಾಪವನ್ನೆಲ್ಲ ತೊಳೆದು ಶುದ್ಧಿ ಮಾಡಿದ ರಕ್ತ ಇದೆ, ಜೀವಿಸ್ತಾ ಇದೆ. ನೀನು ಒಪ್ಪಿಸಿಕೊಟ್ಟ ತಕ್ಷಣವೇ ಯೇಸು ಸ್ವಾಮಿಯ ರಕ್ತ ನಮ್ಮ ಒಳಗಿರೋ ಪಾಪ ಎಲ್ಲ ತೊಳೆದು ಶುದ್ಧಿ ಮಾಡಿ ಆ ಹೃದಯದಲ್ಲಿ ದೇವರು ನೆಲೆಸ್ತಾರೆ. ಹಲ್ಲೆಲೂಯ. ಅಹಂಕಾರಿಗಳನ್ನ ದೇವರು ಎದುರಿಸ್ತಾರೆ, ಮನುಷ್ಯರಲ್ಲ. ಅಹಂಕಾರಿಗಳನ್ನ ದೇವರೇ ಎದುರಿಸ್ತಾರೆ. ಅಹಂಕಾರ ಬಿಟ್ಟು ಪಾಪನೆಲ್ಲ ಒಪ್ಪಿಸಿಕೊಂಡು, ಈ ಕುಷ್ಠರೋಗಿ ಏನಾದ ದೇವರ ಪಾದಕ್ಕೆ ಅಡ್ಡ ನಿಂತ್ಬಿಟ್ಟ. ಅಪ್ಪ, ನನ್ನ ಮೈ ತುಂಬಾ ಕುಷ್ಠ ಇದೆ, ಈ ಕುಷ್ಠ ಹೊತ್ಕೊಂಡು ಎಲ್ಲೇ ಹೋದ್ರು ನನ್ನ ಹೆಸರು ಕೂಗಲ್ಲ ಜನ. ನನ್ನನ್ನೇನಂತಾರೆ? ಕುಷ್ಠರೋಗಿ ಅಂತಾರೆ. ಜೀವಂತವಾಗಿದ್ದಂಗೆ ನಾನು ಸತ್ತಿರೋ ಲೆಕ್ಕ. ನನ್ನ ಹೆಸರು ಕೂಗ್ತಾ ಇಲ್ಲ ಯಾರು. ಇವತ್ತು ನೀವು ಪಾಪ ಜಾಸ್ತಿ ಮಾಡ್ತಾ ಜನ ತೋರಿಸೋರೆಲ್ಲ ಬೆರಳು ತೋರಿಸ್ತಾರೆ, ಇವನೊಬ್ಬ ಪಾಪಿ ಪಾಪಿ ಪಾಪಿ. ಒಬ್ಬ ಸ್ತ್ರೀಯಲ್ಲಿ ಪಾಪದಲ್ಲಿರೋ ಇವನು ಪಾಪಿ ಪಾಪಿ. ಅವಳ ಹೆಸರು ಜೀವಂತವಾಗಿದ್ದಂಗೆ ಸತ್ತೋಗುತ್ತೆ.
ನಾಶ ಮಾಡಿಬಿಡುತ್ತೆ. ಈ ಕುಷ್ಠರೋಗ ಹೇಳ್ತಾರೆ, ಸ್ವಾಮಿ ನನ್ನ ಮೈ ತುಂಬಾ ಕುಷ್ಠರೋಗ ಇದೆ, ಎಲ್ಲಿ ಹೋಗಿ ನೋಡಿದ್ರು ನನ್ನನ್ನು ಯಾರು ಕರೆದ್ರು ಏನಂತಾರೆ, ಒಬ್ಬ ಕುಷ್ಠರೋಗಿ ಕುಷ್ಠರೋಗಿ. ಈ ಹೆಸರು ನನಗೆ ಬೇಡ ದೇವ್ರೆ, ಈ ಹೆಸರು ನನ್ನನ್ನು ಕೇಳಿದಾಗೆಲ್ಲ ಕಣ್ಣೀರು ಬರುತ್ತೆ. ತನ್ನ ಹೃದಯ ಸಮರ್ಪಿಸಿಕೊಂಡ ಯೇಸು ಸ್ವಾಮಿ ಆ ಊರಿಗೆ ಬರ್ತಾ ಇದ್ದಕ್ಕೆ ಆತನ ಸಿಕ್ಕಿ ಕ್ಷಣ ಮಾತ್ರದಲ್ಲಿ ಆತನ ಪಾದಕ್ಕೆ ಅಡ್ಡ ಬಿದ್ದ. ಅಪ್ಪ, ನನ್ನನ್ನು ಶುದ್ಧ ಮಾಡಬಲ್ಲೆ. ಇವತ್ತು ನನ್ನ ಮನಸ್ಸು ತುಂಬಾ ಇದೆ ದೇವ್ರೆ. ಅವನು ಕಣ್ಣೀರಿಟ್ಟಿದ್ದಾನೆ, ದುಃಖ ಪಟ್ಟಿದ್ದಾನೆ, ಅವನು ಮಾಡಿರೋ ಪಾಪ ಅಪರಾಧಗಳು, ಅವನ ಮೈ ತುಂಬಾ ಕುಷ್ಠ ಆಗಿರೋದು, ಎಲ್ಲಿ ಹೋದ್ರೂ ಕೂಡ ಆಗಿಲ್ಲ. ಈ ಕೆಟ್ಟ ಹೆಸರು ನನಗೆ ಬೇಡ, ಈ ರೋಗಿಯಾಗಿ ನನ್ನ ಹೆಸರು ಇಂಥ ಒಂದು ಕೆಟ್ಟ ಹೆಸರು ಇರಬಾರ್ದು. ಇವತ್ತಿನ ನಾನು ಶುದ್ಧ ಆಗ್ಬೇಕು, ಶುದ್ಧ ಆಗ್ಬಿಡ್ಬೇಕು. ನಾನು ಒಳ್ಳೇದಾಗ್ಲೇಬೇಕು, ಇವತ್ತು ನಾನು ಗುಣ ಆಗ್ಲೇಬೇಕು ಅಂತ ದೇವರು ಪಾದಕ್ಕೆ ಅಡ್ಡ ಬಿಟ್ಬಿಟ್ಟ. ಆಗ ದೇವರು ನನ್ನ ಮಗ ಪಶ್ಚಾತ್ತಾಪ ಪಟ್ಟಿದ್ದಾನೆ, ನಾನು ಅವನನ್ನು ಗುಣ ಮಾಡಲೇಬೇಕು. ಕೈ ನೀಡಿ ದೇವರು ಹೇಳಿದ್ರ, ಏಸಪ್ಪ ಹೇಳ್ತಾರೆ, ನನಗೆ ಮನಸ್ಸುಂಟು, ಇವತ್ತು ನಿನ್ನ ಮೇಲೆ ನನ್ನ ಮನಸ್ಸುಂಟು, ಶುದ್ಧನಾಗು, ಗುಣ. ಆ ಕ್ಷಣ ಆ ಕುಷ್ಠರೋಗ ಶರೀರದ ಮೇಲಿರೋ ಮೈ ತುಂಬಾ ಕುಷ್ಠ ಇದ್ದಂತ ಕುಷ್ಠ ಅವನನ್ನ ಬಿಟ್ಟು ಹೋಯ್ತು, ಪೂರ್ಣ ಶುದ್ಧ ಆದ. ಸ್ವಲ್ಪ ಶರೀರದ ಮೇಲೆ ಒಂದೇ ಒಂದು ಕುಷ್ಠರೋಗದ ಚಿಹ್ನೆ ಅವನ ಮೇಲೆ ಕಾಣಿಸಲಿಲ್ಲ, ಪೂರ್ಣ ಶುದ್ಧ ಆದ. ಹಲ್ಲೆಲೂಯಾ. ದೇವರು 1 ಪೇತ್ರ 1:16 ದೇವರು ಹೇಳ್ತಾರೆ, ನಾನು ಪರಿಶುದ್ಧನು, ಆದ್ದರಿಂದ ನೀವು ಪರಿಶುದ್ಧರಾಗಿರಿ. ನೀವು ಕುಡಿಯೋ ನೀರನ್ನು ಎಷ್ಟು ಸರಿ ಫಿಲ್ಟರ್ ಮಾಡ್ತೀರಾ? ಈ ದಿನಗಳಲ್ಲಿ ಹಳ್ಳಿಗಳಲ್ಲೂ ಕೂಡ ನಾವು ನೋಡ್ತೇವೆ, ಫಿಲ್ಟರ್ ನೀರೇ ಕುಡಿಯೋದು. ಪ್ರತಿಯೊಂದು ವಸ್ತುನ ಶುದ್ಧವಾಗಿರೋದನ್ನೇ ತಿನ್ನಕ್ಕೆ ಇಷ್ಟಪಡ್ತೀರ. ಹೃದಯದಲ್ಲಿ ಗಲೀಜಿಟ್ಕೊಂಡು, ಮನಸ್ಸು ತುಂಬಾ ಪಾಪ ಇಟ್ಕೊಂಡು, ಅದು ನಿನ್ನ ಹೆಸರನ್ನು ಕೆಡಿಸ್ತಾ ಇಲ್ವಾ? ನಿನ್ನ ಶರೀರದ ಮೇಲೆ ರೋಗ ತರ್ತಾ ಇಲ್ವಾ? ನೋವು ಉಂಟಾಗ್ತಾ ಇಲ್ವಾ? ಅದರಿಂದ ಮನಸ್ಸಾಕ್ಷಿ ಚುಚ್ಚೋದನ್ನ ರಾತ್ರಿ ಹಗಲು ನಿದ್ದೆ ಇದ್ದರೆ ಯೋಚನೆ ಮಾಡೋದಿಲ್ವಾ ನೀವು? ಹಲ್ಲೆಲೂಯಾ. ಇವತ್ತು ಪರಿಶುದ್ಧನ ನಾನು ಪರಿಶುದ್ಧನು, ಆದ್ದರಿಂದ ಪರಿಶುದ್ಧರಾಗಿ ಒಂದು ಸಣ್ಣ ಪ್ರೇಯರ್ ಮಾಡಿ ಸಾಕು, ಅದು ಪರಲೋಕ ಮುಟ್ಟುತ್ತೆ. ಒಂದು ಚಿಕ್ಕ ಪ್ರಾರ್ಥನೆ ದೊಡ್ಡ ಕೆಲಸ ಮಾಡುತ್ತೆ. ಹಲ್ಲೆಲೂಯಾ. ದೇವರಿಗೆ ಬೇಕಾಗಿರೋದು ಪರಿಶುದ್ಧವಾದ ಹೃದಯ. ಎಲ್ಲಿ ಪರಿಶುದ್ಧವಾಗಿರುತ್ತೋ ಅಲ್ಲಿ ಸಮಯ ಇರ್ತಾರೆ. ಎಲ್ಲಿ ಗಲೀಜಿರುತ್ತೋ, ಎಲ್ಲಿ ಪಾಪ ಇರುತ್ತೋ ಅಲ್ಲಿ ದೆವ್ವಗಳು ತಾಣ ಆಗ್ತವೆ, ರೋಗಗಳು ತಾಣ ಆಗುತ್ತೆ. ಪಾಪನ ಅಪೇಕ್ಷೆ ಪಡ್ಕೊಂಡು ಬರ್ತಾವ. ಯಾವ ವ್ಯಕ್ತಿ ಪಾಪವನ್ನ ವಿರೋಧಿಸಿ ದೂರ ತರ್ತಾನೋ ಅವನೊಳಗೆ ಯಾವ ದುಷ್ಟಶಕ್ತಿ ವಾಸ ಮಾಡಕ್ ಸಾಧ್ಯ ಇಲ್ಲ. ಹೋಲಿ ಸ್ಪಿರಿಟ್, ಪವಿತ್ರಾತ್ಮ ಬಂದು ಅಲ್ಲಿ ನೆಲೆಗೊಳ್ಳುತ್ತಾರೆ. ಹಲ್ಲೆಲೂಯಾ. ಈ ಅಂತ್ಯ ದಿನದಲ್ಲಿ ಆತ್ಮಭರಿತರಾಗ್ರಿ, ದೇವರ ಆತ್ಮನಿಂದ ನಡೆಸಲ್ಪಡ್ರಿ, ಅಭಿಷೇಕ ತುಂಬಿದವರಾಗಿರ್ರಿ. ನಿಮ್ಮ ಬಗ್ಗೆ ಬೇರೆ ಬೇರೆಲ್ಲ ಆಲೋಚನೆ ಮಾಡ್ತಾರೆ, ರಹಸ್ಯನ ದೇವರ ಆತ್ಮ ನಿಮ್ಮ ಜೊತೆ ಮಾತಾಡುವಂತೆ ಒಂದು ಪ್ರವಾದನೆ ಆತ್ಮ ಉಳ್ಳವರಾಗಿರ್ರಿ. ಕಡೆಗಾಲ ವಂಚಿಸೋರಿಂದ ದೂರ ಇರ್ರಿ.
ಕರ್ತನಿದ್ದಾರೆ. ಆ ಶುದ್ಧನಾದಂಥ ರೋಗಿನ ದೇವರ ಆಲಯ ಕಳಿಸ್ತಾರೆ ಕರ್ತನು. ಯಾಜಕನಿಗೆ ನೀನು ಮೈ ತೋರಿಸ್ಕೋ, ಹೋಗಿ ದೇವರ ಸಭೆಯಲ್ಲಿ ಹೋಗಿ ನಿಂತು ಸಾಕ್ಷಿ ಕೊಡು. ಮೋಶೆ ನೇಮಿಸಿದ ಕಾಣಿಕೆನ ಆಲಯಕ್ಕೆ ಸಲ್ಲಿಸು. ಹಲ್ಲೆಲೂಯಾ. ಇವತ್ತು ನಾವು ಶುದ್ಧರಾಗೋಣ. ಎಲ್ಲಿ ಪರಿಶುದ್ಧತ್ವವು ಅಲ್ಲಿ ದೇವರಿದ್ದಾರೆ. ಕುಷ್ಠರೋಗಿ ಕ್ಷಣ ಮಾತ್ರದಲ್ಲಿ ಶುದ್ಧ ಆದ. ಅವನಿಗೆ ಆ ಕೆಟ್ಟ ಹೆಸರು ಹೋಯಿತು. ಅವನ ದೇವರು ಉನ್ನತ ಸ್ಥಾನ ಕೊಟ್ಟು ಗೌರವದ ವ್ಯಕ್ತಿಯಾಗಿ ಮಾಡಿದ್ರು. ಗೌರವ ಜಾಗ ಬಂತು, ಸನ್ಮಾನಗಳು ಬಂತು. ಅವನನ್ನ ದೇವರು ಎಲ್ಲ ಪಿಡುಗಿನಿಂದ, ರೋಗದಿಂದ, ಬಾಧೆಯಿಂದ ಬಿಡುಗಡೆ ಕೊಟ್ಟ ಮೇಲೆ ಸಂತೋಷದಿಂದ ಕರ್ತನ ಕೊಂಡಾಡ್ತಾ ಹೋಗಿರ್ತಾನೆ. ಹೌದಾ ಇಲ್ಲ? ಇವತ್ತು ಈ ವಾಕ್ಯ ಸಂದೇಶ ಕೇಳಿದ ಪ್ರತಿ ಒಬ್ಬೊಬ್ಬರನ್ನ ಪವಿತ್ರ ಆತ್ಮನ ಶುದ್ಧಿ ಮಾಡ್ತಾ ಇದ್ದಾರೆ. ಯೇಸುವಿನ ರಕ್ತ ನಮ್ಮ ಪಾಪನ ತೊಳೆದು ಶುದ್ಧಿಯ ಸಮರ್ಪಣೆ ಮಾಡ್ಕೊಳ್ಳ. ಎದ್ದು ನಿಂತ್ಕೊಳ್ಳ. ಹೃದಯ ಮೇಲೆ ಕೈ ತಂದೆ, ನಾನು ಮಾಡಿದ ಎಲ್ಲ ತಪ್ಪು ಅಪರಾಧಗಳು ನಿನ್ನ ಕಣ್ಣಿನ ಎದುರುಗಡೆ ಇದೆ. ದಾವೀದ 51ನೇ ಕೀರ್ತನೆಗೆ ಅಂಗಲಾಚ್ತಾನೆ. ನಾನು ದ್ರೋಹಿ, ನಾನು ಪಾಪಿ, ಒಪ್ಪಿಕೊಳ್ತೇನೆ ತಂದೆ, ನಾನು ಒಪ್ಪಿಕೊಳ್ತೇನೆ. ನನ್ನ ಅಪರಾಧ ನಿನ್ನ ಕಣ್ಮುಂದೆ ಇದೆ. ಕೇವಲ ನಿನಗೆ ತಪ್ಪು ಮಾಡಿದ್ದೇನೆ ಸ್ವಾಮಿ, ನನ್ನನ್ನು ಕ್ಷಮಿಸು ಏಸಪ್ಪ, ಕ್ಷಮಿಸು ತಂದೆ. ಈ ಪಾಪದ ನಿಮಿತ್ತ ನನ್ನ ಶರೀರವೆಲ್ಲ ಕುಷ್ಠರೋಗದಂತೆ, ಶರೀರವೆಲ್ಲ ಬಾಧೆಯಿಂದ, ಅನೇಕ ನೋವಿನಿಂದ, ವ್ಯಾಧಿಯಿಂದ ಆವರಿಸಿಕೊಂಡಿದೆ. ಅಪ್ಪ, ನಿನ್ನ ಕಲ್ವಾರಿ ರಕ್ತ ನನ್ನ ತಪ್ಪನ್ನು, ನನ್ನ ಪಾಪವನ್ನ, ಅಪರಾಧವನ್ನ ತೊಳೆದ ನಿನ್ನ ರಕ್ತ ಈಗ ನನ್ನ ಮೇಲೆ ಸುರಿಸು. ನನ್ನನ್ನು ಶುದ್ಧಿ ಮಾಡು, ಶುದ್ಧಿ ಮಾಡು, ಶುದ್ಧಿ ಮಾಡು, ಶುದ್ಧಿ ಮಾಡು. ನನ್ನಲ್ಲಿ ಯಾವ ಅಪರಾಧ ಇರಬಹುದು, ಯಾವ ತಪ್ಪು ಅಪರಾಧಗಳು ಇರಬಹುದು. ನಿನ್ನ ದೃಷ್ಟಿಯಲ್ಲಿ ನಾನು ನಿರ್ಮಲನಾಗಿ ಕಾಣಬೇಕಪ್ಪ. ನಿರ್ಮಲ ಹೃದಯನು ದೇವರನ್ನೇ ಕಾಣುವನು. ಹೌದು ತಂದೆ, ನಾನು ನಿನ್ನನ್ನೇ ನೋಡಬೇಕು, ನಿನ್ನನ್ನೇ ದೃಷ್ಟಿಸಬೇಕು. ಲೋಕದಲ್ಲಿ ಬಹಳ ಸಂಕಟ ಇದೆ ಸ್ವಾಮಿ, ನನ್ನ ಕ್ಷಮಿಸು. ನಿನ್ನ ಪಾದಕ್ಕೆ ಅಡ್ಡ ಬಿದ್ದಿದ್ದೇನಪ್ಪ, ಸಮರ್ಪಣೆ ಮಾಡಿಕೊಂಡಿದ್ದೇನೆ. ನನ್ನ ತೊಳೆದು ಬಿಡು ಏಸಪ್ಪ. ತಿಳಿಯದೆ ಮಾಡಿದ ಎಲ್ಲ ತಪ್ಪು ಅಪರಾಧಗಳು ಮನ್ನಿಸು ತಂದೆ. ನನ್ನ ಕಣ್ಣಿನಿಂದ ನೋಡಿದ, ದೃಷ್ಟಿಯಿಂದ ನೋಡಿದ ಎಲ್ಲ ಪಾಪಗಳು ನಿನ್ನ ರಕ್ತದಿಂದ ತೊಳೆ ನನ್ನ ಕಣ್ಣು ಶುದ್ಧಿ ಮಾಡು. ನಿನ್ನ ವಾಕ್ಯವನ್ನೇ ದೃಷ್ಟಿಸುವಂತೆ ನನ್ನ ಕಣ್ಣುಗಳಿಗೆ ಪರಿಶುದ್ಧತ್ವ ಕೊಡು. ನನ್ನ ನಾಲಿಗೆಯಿಂದ ಸುಳ್ಳಾಡಿದ ಕೆಟ್ಟ ಕೆಟ್ಟ ನುಡಿಗಳನ್ನು ನುಡಿದ ನನ್ನ ನಾಲಿಗೆ ತೊಳೆ ನಿನ್ನ ರಕ್ತದಿಂದ ತೊಳೆದು ಬಿಡು. ನನ್ನ ನಾಲಿಗೆ ಮೇಲೆ ನಿನ್ನ ಸ್ತುತಿ ಸ್ತೋತ್ರಗಳು ಒಳಗಿದೆ. ಪರಿಶುದ್ಧ ಮಾಡಪ್ಪ. ನನ್ನ ಹೃದಯದಲ್ಲಿ ಕೆಟ್ಟ ಕೆಟ್ಟ ಆಲೋಚನೆ ಮಾಡಿದ್ದನ್ನು ತೆಗೆದು ಬಿಡು ಸ್ವಾಮಿ.
ಕ್ಷಮಿಸಿ ಬಿಡು. ನನ್ನ ಹೃದಯದ ಮೇಲೆ ನಿನ್ನ ರಕ್ತ ಸಿಂಪಡಿಸು. ನನ್ನ ಹೃದಯದಲ್ಲಿ ನೆಲೆಸು. ನಿರ್ಮಲಪಡಿಸು ನನ್ನ ಹೃದಯ. ತಂದೆಯೇ, ನನ್ನ ಅಂಗಾಂಗಗಳಿಂದ ನಡೆದ ತಪ್ಪು ಅಪರಾಧಗಳು ಕ್ಷಮಿಸು. ನಿರ್ಮಲ ಹೃದಯ ಮಾಡು. ಕುಷ್ಠರೋಗಿ ತನ್ನ ಶರೀರದ ಪೂರ್ಣವಾಗಿ ತುಂಬಿದ ಕುಷ್ಠ ಸಂಪೂರ್ಣ ಶುದ್ಧನಾದ. ಕೈ ನೀಡಿ ಅವನನ್ನು ಮುಟ್ಟಿಗೂ ಶುದ್ಧಿ ಮಾಡಿದೆ ತಂದೆ. ಈ ದಿನ ನನ್ನನ್ನೇ ನಾನು ನಿನಗೆ ಸಮರ್ಪಿಸ್ತಾ ಇದ್ದೇನೆ. ಏಸಪ್ಪ, ನನ್ನ ಶುದ್ಧಿ ಮಾಡು, ಶುದ್ಧಿ ಮಾಡು, ಶುದ್ಧಿ ಮಾಡು, ಶುದ್ಧಿ ಮಾಡು. ನನ್ನಲ್ಲಿರೋ ಎಲ್ಲ ರೋಗ ಬಾಧೆ ತೆಗೆದುಹಾಕು, ಪರಿಶುದ್ಧ ಮಾಡು. ವ್ಯಾಧಿ ನೀಗಲಿಯಪ್ಪ. ಈ ವ್ಯಾಧಿಯ ನಿಮಿತ್ತ ನಾನು ಬಳಲ್ತಾ ಇದೆ ಸ್ವಾಮಿ. ಈ ರೋಗದ ನಿಮಿತ್ತ ನನ್ನ ನೋವಿನಲ್ಲಿ ಬಳಲ್ತಾ ಇದ್ದೇನೆ ಸ್ವಾಮಿ. ಅಪ್ಪ ತಂದೆಯೇ, ನನ್ನ ಪ್ರಾರ್ಥನೆ ನಿನ್ನ ಬಳಿಗೆ ಬರದಂತೆ ನನ್ನ ಪಾಪಗಳು ಅಡ್ಡಲಾಗಿದೆ ಸ್ವಾಮಿ. ಆ ಪಾಪದ ಗೋಡೆ ಈ ದಿನ ಸಂಪೂರ್ಣ ಬಿದ್ದು ಹೋಗಲಿ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಪರಿಶುದ್ಧಾತ್ಮನೇ, ಆ ಪಾಪದ ಮೇಲೆ ನಿನ್ನ ಕಲ್ವಾರಿ ರಕ್ತವನ್ನು ಸಿಂಪಡಿಸಿದರೆ ಎಸೆಯ ಕರ್ತನೆ, ಆ ಪಾಪವನ್ನು ಸ್ಪರ್ಶಿಸು. ಈ ವಾಕ್ಯ ಸಂದೇಶ ಕೇಳಿದ ಪ್ರತಿಯೊಬ್ಬೊಬ್ಬರನ್ನು ಶುದ್ಧಿ ಮಾಡು, ಶುದ್ಧಿ ಮಾಡು ರಾಜ. ಅವರ ಹೃದಯದಲ್ಲಿ ನೆಲೆಸು ಪವಿತ್ರ ಆತ್ಮನೇ, ನೆಲೆಸು ಪವಿತ್ರ ಆತ್ಮನೇ. Come down, Holy Spirit. Lord, fill Lord. ತುಂಬಿಸು ಅಯ್ಯ. ಕರ್ತನ ಆತ್ಮನು ನಮ್ಮ ಮೇಲೆ ಇಳಿತಾ ಇದ್ದಾರೆ ಪ್ರಿಯರೇ. ರಿಸೀವ್. ಒಂದು ದೊಡ್ಡ ಕೈ ಚಪ್ಪಾಳೆ ಪವಿತ್ರ Holy Spirit. Fill Lord. ತುಂಬಿಸು ಅಯ್ಯ. ಎಲ್ಲ ದುಷ್ಟ ಶಕ್ತಿಯ ಪ್ರಚಾರಿಯ ಬಂಧನ, ವ್ಯಾಧಿ, ಎಲ್ಲ ಪಾಪ ಶಾಪದ ಕಟ್ಟುಗಳು ವಿಚ್ಛೇದಿಸುವ. ಶುದ್ಧರಾಗಲಿ, ಶುದ್ಧರಾಗಲಿ. ಪವಿತ್ರಾತ್ಮನೇ, ಪರಿಶುದ್ಧಾತ್ಮನೇ, ಎಲ್ಲರ ಮೇಲೆ ನೀನು ಆವರಿಸಿಕೊಳ್ಳ. ಈ ವಾಕ್ಯ ಸಂದೇಶ ಕೇಳಿದ ಪ್ರತಿಯೊಬ್ಬರು ಶುದ್ಧರಾಗಲಿ. ನಿರ್ಮಲ ಹೃದಯದಿಂದ ನೀನು ಆರಾಧಿಸಲು ತಂದೆ. ನೀನು ನುಡಿದಂತ ಸತ್ಯವಂತ. ನೀನು ವಾಕ್ಯ ಸಂದೇಶ ಕೇಳಿದ ಪ್ರತಿಯೊಬ್ಬೊಬ್ಬರನ್ನಿಂದ ಶುದ್ಧಿ ಮಾಡಿದೆ. ನಾನು ನಂಬಿಕೆಯಿಂದ ಪ್ರಾರ್ಥಿಸಿದೆ. ನಿನಗೆ ಮಹಿಮೆ ಯೇಸುವಿನ ನಾಮದಲ್ಲಿ ಎಲ್ಲರೂ ಹೇಳೋಣ.